ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಾನ್ಯ ಶಾಸಕರು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು 4 ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಒಂದು ಭೂಮಿ ಪೂಜಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ದೀಪ ಬೆಳೆಸುವ ಮುಖಾಂತರ ನೆರವೇರಿಸ್ತಾ ಇದ್ದಾರೆ. ಪರಮ ಪೂಜನೆಗಿರ್ತಕ್ಕಂಥ ಶ್ರೀ ಅಭಿನವ ಕುಂಡಲಿಂಗ ಮಹಾಶ್ರೀ ಕ್ಷೇತ್ರ ಪ್ರಸಾರ ಶ್ರೀ ಸಡಸ್ವರಮಿ ಶಿವಾಸನ ಅನೇಕ ಭಾಗಕ್ಕಂತ ಈ ಪ್ರಮುಖ ರಸ್ತೆ ರಾಜ್ಯ ಸ್ಟೇಟ್ ಹೈವೇ ಈ ರಸ್ತೆಗೆ ಇವತ್ತು ಚಾಲನೆ ನೀಡ್ತಾ ಇದ್ವಿ. 50 ಕೋಟಿ ರೂಪಾಯಿ ಈ ಲೆಂತ್ ಏನಾದ್ರು ಸಾಲುಟಿಯಿಂದ ಪ್ರಾರಂಭಗೊಂಡು ಕೊನೆಯವರೆಗೆ ಮಾರ್ಚ್ನಲ್ಲಿ ಹೋಗಾಗ್ತದೆ. ಸ್ಟಾರ್ಟ್ ಆಗೋ ಮೂಲದಿಂದ ಇಲ್ಲಿ ರಿಜ್ವರೆಗೆ ಇದಕ್ಕೆ ಚಾಲನೆ ನೀಡ್ತಾ ಇದ್ವಿ ನಾವು. ನಮ್ಗೆ ಅಪ್ಪ ಕೇಳಿದ್ರೆ ಈಗ ಎಷ್ಟು ದಿನದಾಗ ಆಗ್ತಿರ್ತಾರೆ. ಈ ಯೋಜನೆ ಸ್ಯಾಂಕ್ಷನ್ ಆಗಿ ಬಹಳ ದಿವಸ ಆಗ್ತದೆ. ಅವ್ರು ನಾನು ಸ್ಯಾಂಕ್ಷನ್ ಆದ ನನಗೆ ಬಂದು ಪೂಜೆ ಮಾಡ್ಬೋದಾಗಿತ್ತು. ಅದ್ರ ಪೂಜೆ ಮಾಡ್ಲಿಕ್ಕೆ ಇವತ್ತೇ ಯಾಕೆ ಬಂದಿದ್ದೀವಿ ಅಂದ್ರೆ ಇಡೀ ಜಗತ್ತಿನಾಗ ನೀವೆಲ್ಲ ನೋಡ್ತಾ ಇದ್ದೀರಿ, ಇರಾನ್ ಇಸ್ರೇಲ್ ಏನು ವಾರ್ ಇದೆ, ಯುದ್ಧ ಏನು ನಡೀತಾ ಇದೆ. ಅಲ್ಲಿಂದ ಯುದ್ಧದ ಪರಿಣಾಮದಿಂದ ಡಾಂಬರ್ ಏನು ಆಸ್ಪಾಟ್ ಇದೆ ಅದು ಈ ಭಾಗಕ್ಕೆ ಬರೋದು ತೊಂದರೆ ಆಗ್ತಾ ಇತ್ತು. ಈ ಸರಬರಾಜು ಪ್ರಾರಂಭ ಆಗಿದೆ. ಯೋಜನೆಗಳನ್ನ ಎಂದು ಪೂಜೆ ಮಾಡ್ತೀವಿ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗ್ಬೇಕು. ಎಂದೋ ಪೂಜೆ ಮಾಡಿ ಎಂದೋ ಕೆಲಸ ಪ್ರಾರಂಭ ಆಗ್ತಕ್ಕಂಥ ಪ್ರವೃತ್ತಿ ಇರಬಾರ್ದು. ನಾನು ಅದಕ್ಕಾಗಿ ನಾಳೆಯಿಂದ ಇಲ್ಲಿ ರಸ್ತೆ ಚಾಲೂ ಮಾಡ್ತಕ್ಕಂಥ ಉದ್ದೇಶದಿಂದ ಇವತ್ತಿಲ್ಲಿ ರಸ್ತೆ ಇವತ್ತು ಪೂಜೆ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿಬಿಡಿ. ಈ ಬದ್ಧತೆ ಇರಬೇಕಾಗ್ತದೆ ನಮಗೆ. ಯಾವ ಯೋಜನೆಗಳನ್ನ ಯಾವ ಸಂದರ್ಭದಲ್ಲಿ ಎಂದ ಯಾಕೆ ಏನ್ ಮಾಡ್ಬೇಕು ಅಂತಕ್ಕಂಥ ಪರಿಜ್ಞಾನ ನಮಗೆ ಬೇಕಾಗ್ತದೆ. ಸೊ ಮುಂದಿನ 30-45 ದಿವಸದಲ್ಲಿ ಬಿಡುಗಡೆ ಇಲಾಖೆ ಮುಖಾಂತರ ಈ ರಸ್ತೆ ಏನು ಇಂಡಿಯಿಂದ ಬಾರ್ಸಲಿವರೆಗೆ ನಮ್ದೇನೋ ಲಿಮಿಟೇಷನ್ ಅದ. ಇಡೀ ರಸ್ತೆ ಈಗಾಗಲೇ ಸಾಲುಟಿಯಿಂದ ಹಿಂದೆ ಚೆನ್ನಾಗಿದೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗ್ಯದ ಅದನ್ನ ಮಾಡಿಸ್ತಕ್ಕಂಥದನ್ನ ಇವತ್ತು ಪೂಜೆ ಮಾಡ್ತಾ ಇದೀವಿ. ಇನ್ನು ಅನೇಕ ಕಾರ್ಯಗಳಿಗೆ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿದು ಶೆಲ್ಟರ್, ಇನ್ನೊಂದು ನೀರಿಗಾಗಿ ಲಾಂಗ್ ಟರ್ಮ್ ಕೇಂದ್ರ ಇಟ್ಕೊಂಡಿದ್ದೀವಿ ನಾವು. ಕರ್ನಾಟಕ ಸರ್ಕಾರ ಹೋದ ಸಲ ಬಜೆಟ್ ನಲ್ಲೇ ಘೋಷಣೆ ಮಾಡಿದ್ದೀವಿ ನಾವು. ಚಚ್ಚನ್, ಜಳಕಿ, ಇಂಡಿ, ನಾಗ್, ಆಲ್ಮೇಲ್, ಅಫಜಲ್ಪುರ್, ಗಾರ್ಗಾಪುರ್ 115 ಕಿಲೋಮೀಟರ್ ರಸ್ತೆ. ಈ 115 ಕಿಲೋಮೀಟರ್ದಲ್ಲಿ ನನ್ನ ಕ್ಷೇತ್ರದ ಒಟ್ಟು 4 ವಿಧಾನಸಭಾ ಕ್ಷೇತ್ರ ಬರ್ತವೆ. ನಾಗ್ದ, ಇಂಡಿ, ಸಿಂಧಗಿ, ಅಫಜಲ್ಪುರ್. ಅದ್ರ 115 ಕಿಲೋಮೀಟರ್ದಾಗ 55 ಕಿಲೋಮೀಟರ್ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತದೆ. 60 ಕಿಲೋಮೀಟರ್ 3 ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತದೆ. ಅಂದ್ರೆ ಹೆಚ್ಚು ಕಮ್ಮಿ ಅರ್ಧ ಇಂಡಿ ವಿಧಾನಸಭಾ ಕ್ಷೇತ್ರ ಬರೋದ್ರಿಂದ ಅದು ಪರ್ಮನೆಂಟ್ ಆಗಿ ಇಲ್ಲಿ ಯಾಕೆ ಪರ್ಮನೆಂಟ್ ರೋಡ್ ನಾನು ಮಾಡ್ಬೇಕಂತ ಕೇಶಪ್ಪ ಅಂದ್ರೆ ಇಂಡಿ ಸಿಂಧಗಿ ಕೂಡಿ 6 ಸಕ್ಕರೆ ಕಾರ್ಖಾನೆಗಳು, ಮನಾಲಿ, ಕೆಪಿಆರ್, ಜಮಖಂಡಿ ಶುಗರ್ಸ್, ಎರೆಬೇನೂರ್, ಶ್ರೀನಿವಾಸಂಕರ್ ಸಕ್ಕರೆ ಕಾರ್ಖಾನೆ, ಹೈನಾಳ್, ಇಂಡಿಯನ್ ಶುಗರ್ಸ್, ಈ 6 ಸಕ್ಕರೆ ಕಾರ್ಖಾನೆಗಳು ಈ ಪ್ರದೇಶದ ಏನು ರಸ್ತೆಗಳಿಗೆ ಹೆವಿ ಲೋಡೆಡ್ ವೆಹಿಕಲ್ ಮೂವ್ಮೆಂಟ್ ಆಗ್ತದಿಲ್ಲ. ಡಬಲ್ ಟ್ರಾಲಿ 20-25 ಟನ್ ಕಬ್ಬುಗಳನ್ನ ಆ ಲೋಡ್ ಹೊತ್ಕೊಂಡು ಏನು ರೋಡ್ ಹೋಗ್ತದೆ ಅದು ಕರಿ ನೆಲ, ಮಡ್ಡಿ ಕೆಂಪು ನೆಲ ಭೂಮಿ ಇದ್ರೆ ಬೇರೆ. ಅದ್ರ ಕರಿ ಭೂಮಿ ಹೆಚ್ಚಿಗೆ ಭಾರ ಆಯ್ತು ಅಂದ್ರೆ ಆ ರೋಡ್ ಉಳಿತದೆ. ಈಗ ಸಹಿತ ನಮಗ ಗಮನ ಸೆಳೆಬೇಕಾಗ್ತದೆ. ಈ ಕಾರ್ಖಾನೆ ರೋಡ್ ಆಗಂಗಿಲ್ಲ. ಆದ್ರೆ ಈ ಕಾರ್ಖಾನೆಗಳು ಇರಲಿಲ್ಲ ಅಂದ್ರೆ ರೈತರು ಬದುಕಂಗಿಲ್ಲ. ರೈತರು ಬದುಕಬೇಕು, ರಸ್ತೆಗಳು ಕಾಲಕ್ಕೆ ಬರ್ಕೋತ ಹೋಗ್ಬೇಕು. ಅದಕ್ಕಾಗಿ ಇವೆಲ್ಲ ಚಿಂತನೆಗಳನ್ನ ಇವತ್ತಿನ ಪರಿವಾರಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಮುಂದೆ ಒಂದೇ ಸಹಿತ ಬೇರೆ ಬಿಡೋರು ಕೈಗೊಂಡಿರ್ಬೋದ ಅಲ್ಲೇ ಟೋಲ್ ಕಲೆಕ್ಷನ್ ಮಾಡಿ ಮೇಂಟೆನೆನ್ಸ್ ಮಾಡ್ಕೊಂಡು ಒಂದು ಶಾಶ್ವತ ಪರಿಹಾರ ಈ 115 ಕಿಲೋಮೀಟರ್ ರೋಡ್ ಆಗ್ತದೆ. ಒಂದು ಒಂದೇ ಸಹಿತ ನಿಮಗೆ ಸಮಸ್ಯೆ ಆಗಲಾರ್ದಂತ ಒಂದು ರಸ್ತೆಯನ್ನು ಮುಂದಿನ ದಿನಮಾನದಲ್ಲಿ ಆಗ್ತದೆ. ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಭಾಗ. ಇನ್ನೊಂದು ರಸ್ತೆ ನನ್ನ ಇದ್ರಿಗೆ ನಿಂತಿದ್ದೀನಿ, ಗೋಸಾರದ ಆ ಪರಂಪರೆ ಅದಕ್ಕೂ ಪೂಜೆ ಮಾಡ್ತಾ ಇದ್ದೀವಿ. ಸೊ ಇಂಥ
ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ನಡೆದಾಡುವ ದೇವರಿಗೆ ಮೌನ ಕ್ರಾಂತಿಯನ್ನ, ಸಾಮಾಜಿಕ ಕ್ರಾಂತಿಯನ್ನ ಮಾಡತಕ್ಕಂಥ ಗೋಸಾರ್ ಪೀಠದ ಪರಮ ಪೂಜ್ಯ ಶ್ರೀ ನಮ್ಮೆಲ್ಲರ ಅತ್ಯಂತ ಪೂಜನೀಯ ಮಾತೃವರು ಶ್ರೀ ಅಭಿನವ ಪುಂಡಲಿಕೇಶ್ವರರು ಅತ್ಯಂತ ಭಕ್ತಿಯಿಂದ ಸ್ಥಳೀಯ ಈ ಭಾಗದ ಅನೇಕ ಜನಪರ ವಿಚಾರಧಾರೆಗಳನ್ನು ಇಟ್ಟುಕೊಂಡು ನಾವಕ್ಕೆ ಸಂಸ್ಕಾರವನ್ನು ನೀಡತಕ್ಕಂಥ ಈ ಗ್ರಾಮದ ಪೂಜ್ಯರಾಗಿರ್ತಕ್ಕಂಥ ಮಹಾಸ್ವಾಮಿಗಳ ಅತ್ಯಂತ ಭಕ್ತಿಯಿಂದ ಸಾಷ್ಟಾಂಗಗಳನ್ನು ಸಲ್ಲಿಸಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಿತ ಅಲ್ಲಾಡಿತ ಹಿರಿಯರೇ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಅಧಿಕಾರಿ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಆತ್ಮೀಯರೇ, ನಾನು ಮೊದಲೇ ಹೇಳಿದಂಗೆ ಬಹಳ ಮುಖ್ಯವಾಗಿ ಭಾಗವಹಿಸಬೇಕಾದ ಈ ರಸ್ತೆಗೆ ಇವತ್ತು ಒಂದು ಪ್ರಾರಂಭವನ್ನು ಮಾಡಿ ಮುಂದಿನ ಒಂದೂವರೆ ತಿಂಗಳಲ್ಲಿ ಕೆಲಸವನ್ನ ಮುಗಿಸ್ತಾ ಇದ್ದೀವಿ ನಾವು. ಅದರ ಜೊತೆಗೆ ಅದು ಇನ್ನೊಂದೇನು ಸಂತೋಷ ಅಂದ್ರೆ ಇದರಿಂದ ರೋಗ ಸ್ವಲ್ಪ ಏನು ಗೋಸಾರದವರಿಗೆ ಚೆನ್ನಾಗಿದೆ. ಕೆಲವೇ ದಿನದಿಂದ ಗೋಸಾರದಿಂದ ಮಿರ್ಗಿತನ ಸ್ವಲ್ಪ ಹೋಗಿದ್ವಿ. ಇನ್ನೊಂದೇನು ಸ್ವಲ್ಪ ಮಿರ್ಗಿ ಕಡೆ ಉಳಿದಿತ್ತು, ಅದಕ್ಕೂ ಸಹಿತ ಈಗ ಹೋಗಿ ಮುಂದೆ ಪೂಜೆ ಮಾಡ್ತಾ ಇದ್ದೀವಿ. ಈ ವಾರದೊಳಗೆ ತಾಲೂಕಿನ ರಸ್ತೆಗಳು ಡ್ಯಾಮೇಜ್ ಆಗ್ಯಾವ. ಆ ಎಲ್ಲ ರಸ್ತೆಗಳಿಗೆ ಇವತ್ತು ಪರಿಹಾರ ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದ್ರ ಒಟ್ಟು ಬೇರೆ ವಿಷಯ ಪ್ರಸ್ತಾಪ ಮಾಡಿಕೊಳ್ಳೋದಿಲ್ಲ. ನಾನೇನ್ ಮಾಡಿದೀನಿ ಅನ್ನೋದನ್ನ ನಾನು ಇವತ್ತೇನು ರಾಜಕಾರಣ 13 ವರ್ಷದ ಹಿಂದೆ ನೀವೇನು ಆಶೀರ್ವಾದ ಮಾಡಿ ಸಹಾಯ ಮಾಡಿದ್ರಿ, ಅದಕ್ಕೆ ಪ್ರತಿರೂಪವಾಗಿ ನಾನೇನೇನ್ ಮಾಡಿದ್ದೀನಿ ಅನ್ನೋದನ್ನ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ನೀವು ಕೇಳಿದ್ರಿ. ನಾಡಿನ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಕೇಳಿದ್ರಿ. ಈ ನಾಡಿನ ಅನೇಕ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಜುಲೈ 14, 2025 ಇಂಡಿಯಾ ನಗರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿದ್ವಿ. 4,555 ಕೋಟಿ ರೂಪಾಯಿ. ಸ್ವತಂತ್ರ ಬಂದು 79 ವರ್ಷಗಳಾಗಿವೆ. ಇಷ್ಟು ದೊಡ್ಡ ಪ್ರಮಾಣದ ಅನುದಾನ ಈ ತಾಲೂಕಿಗೆ ಬಂದದನ್ನ ಅದು ಯಾವ ನಿಮಗೆ ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೀರ. ಶ್ರೀ ಗುರು ರೇಣುಸಿದ್ದೇಶ್ವರ ಯಾತ್ರೆ ನೀರಾವರಿ ಯೋಜನೆ, ಆಲ್ಮಟ್ಟಿ ಕೋಲಾರ ಹತ್ರ ಜಾಕ್ರಿ ಮಾಡ್ತಾ ಇದ್ದೀವಿ ನಾವು. ಯಾವಾಗ ಆ ಕಡೆ ಕೃಷ್ಣಾ ನದಿ ದಂಡೆಗೆ ಹೋದ್ರೆ ನೋಡ್ಬೇಡ ಜಾಕ್ರಿ. 12 ಇಂಚಿನ ಪೈಪ್ಲೈನ್ ಆ ಜಾಕ್ರಿ ಮೊದಲನೇ ಸ್ಟೇಜ್ ಇವತ್ತು 700-800 ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಿದ್ವಿ. 90% ಜಾಕ್ರಿ ಕೆಲಸ ಮುಗಿದ. ಎರಡನೇ ಸ್ಟೇಜ್ ಡೋಣಿ ನದಿ ಹತ್ತಿರದಲ್ಲಿ ಆ ಡೋಣಿ ನದಿಯಲ್ಲಿ ಪೈಪ್ಲೈನ್ ಮಾಡ್ತೀವಿ. 3ನೇ ಸ್ಟೇಜ್ ಸಾವಸಂದ್ರ ಗುಡ್ಡ, ಬಿಜಾಪುರ ಜಿಲ್ಲೆಯ ಅತಿ ಎತ್ತರ ಪ್ರದೇಶ ಸಾವಸಂದ್ರ ಗುಡ್ಡ 640 ಫೀಟ್. ಅಲ್ಲಿ ತಂದು ನೀರು ಬಿಟ್ಟು ಅಲ್ಲಿ ಮುಖಾಂತರ ಕೈಬಿಡಿ ಮೇಲೆ ಕೆಳಗಳನ್ನು ಮಾಡಿ ಪೈಪ್ಲೈನ್ ಮುಖಾಂತರ ಭೂಮಿಗೆ ನೀರನ್ನು ಕೊಡ್ತೀವಿ. 28,000 ಹೆಕ್ಟರ್ ನೀರಾವರಿ. ಇದಕ್ಕೆ 3,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ತಿರುಗುಂದಿ ಎಕ್ಸ್ಟೆನ್ಷನ್ ಅಲ್ಲಿಂದ 500 ಕೋಟಿ ರೂಪಾಯಿ, ಕಿಲೋಮೀಟರ್ 56ರಿಂದ 66ವರೆಗೆ ಎಲ್ಲಿ ಅಂದ್ರೆ ಬಸ್ನಾಳ್, ಕೊಟ್ಟಾಳ್, ಕತ್ತಕೇರಿ ನಿಂದ ಆಗ್ಬೇಕು. ಅದು ಒಂದು 3,500. ಈಗೇನು ರೋಡ್ ಇರಲ್ಲ, ಅದು 500, 4,000, ಇನ್ನೂರು 500 ಅನೇಕ ಯೋಜನೆಗಳನ್ನ 63 ಕಾರ್ಯಕ್ರಮವನ್ನ ಅದೊಂದು 500 ಕೋಟಿ. 4,500 ಕೋಟಿ ಹಂತ ಹಂತವಾಗಿ ಮುಂದಿನ ದಿನಮಾನದಲ್ಲಿ ಜಾರಿ ಕೊಡ್ತಾ ಇದ್ದೀವಿ.